ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ. ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ವೀಕ್ಷಕರೇ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಮಹಿಳೆಯರಿಗೆ ಈ ಸಾರಿ ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ. ಹೌದು ವೀಕ್ಷಕರೇ, ಯಾಕಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂದರೆ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಕಡೆಯವರಿಗೆ 21ನೇ ಕಂತಿನ ಹಣ ಮತ್ತು 22ನೇ ಕಂತಿನ ಹಣ ಬಿಡುಗಡೆ ಮಾಡುತ್ತೇನಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಆದರೆ ಈ ಬಾರಿ 22 ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಮಾತು ನಿಜಾನೇ. 22 ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ನಿನ್ನೆ ಹೇಳಿರೋ ಪ್ರಕಾರ ನಿನ್ನೆ 18 ಜಿಲ್ಲೆಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಆದರೆ ಇವತ್ತು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 22 ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡುತ್ತೇನಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಆದರೆ ವೀಕ್ಷಕರೇ, ರಾಜ್ಯ ಸರ್ಕಾರ ಯಾವ ಟೈಮಿಗೆ ಸರಿಯಾಗಿ ಹಣವನ್ನು ಬಿಟ್ಟಿದ್ದಾರೆ ಹೇಳಿ ವೀಕ್ಷಕರೇ. ಆದರೆ ಸರಿಯಾಗಿ ಬಿಟ್ಟರೆ ಈ ತೊಂದರೆಗಳನ್ನು ಯಾವತ್ತೂ ಬರೋದಿಲ್ಲ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಸರಿಯಾಗಿ ತಿಂಗಳು ಪ್ರತಿ ತಿಂಗಳು ಬಿಟ್ಟರೆ ಮಹಿಳೆಯರಿಗೆ ಯಾವ ತೊಂದರೆ ಕೂಡ ಇರೋದಿಲ್ಲ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮಗೂ ಗೊತ್ತೇ ಇದೆ, ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಡೋದಿಲ್ಲ ವೀಕ್ಷಕರೇ. ಮತ್ತು ಈ ತಿಂಗಳಿನ ಹಣವನ್ನು ಸರಿಯಾಗಿ ಬಿಟ್ಟರೆ ಮುಂದಿನ ತಿಂಗಳು ಹಿಡಿದು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡುತ್ತೇನಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಮಾತು ನಿಜ. ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಸರಿಯಾಗಿ ತಿಂಗಳು ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡುತ್ತೇನಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಮತ್ತು ಈ ಮಾತು ನಿಜ ವೀಕ್ಷಕರೇ. ಹಾಗಾದರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ತಾನೇ ವೀಕ್ಷಕರೇ. ಹೌದು ವೀಕ್ಷಕರೇ, ಮಹಿಳೆಯರಿಗೆ ಗುಡ್ ನ್ಯೂಸ್ ಈ ಸಾರಿ. ಮತ್ತು ವೀಕ್ಷಕರೇ, ರಾಜ್ಯ ಸರ್ಕಾರ ಕಡೆಯಿಂದ ಏನು ಮಾಹಿತಿ ಸಿಕ್ತು ಮತ್ತು ಯಾವ ಡೇಟಿಗೆ ಹಣವನ್ನು ಬಿಡ್ತಾರೆ ಮತ್ತು ಯಾವ್ಯಾವ ಜಿಲ್ಲೆಗೆ ಹಣ ಬಿಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ಕೇಳಲು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಮತ್ತು ಈ ವಿಡಿಯೋನ ಫುಲ್ ವಾಚ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಜಿಲ್ಲೆಗೆ ಹಣ ಬಿಡ್ತಾರೆ ಮತ್ತು ಆಗಸ್ಟ್ ತಿಂಗಳಲ್ಲಿ ಯಾವ ಡೇಟಿಗೆ ಹಣ ಬಿಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ವೀಕ್ಷಕರೇ. ಆದರೆ ವೀಕ್ಷಕರೇ, ಹಾಗೂ ನಾನು ನಿಮಗೆ ಸರಿಯಾದ ಮಾಹಿತಿ ಕೊಟ್ಟರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರ್ತಾ ಇಲ್ಲ ಮತ್ತು ನಮ್ಮ ಚಾನಲ್ಗೆ ಕಮೆಂಟ್ ಆಗ್ತಾ ಇಲ್ಲ ಮತ್ತು ನಮ್ಮ ಚಾನಲ್ಗೆ ಲೈಕ್ ಆಗ್ತಾ ಇಲ್ಲ. ಪ್ಲೀಸ್ ನಮ್ಮ ಕಡೆಯಿಂದ ವಂದನೆಯನ್ನು ಕೇಳ್ತಾನೆ ವೀಕ್ಷಕರೇ, ಸಬ್ಸ್ಕ್ರೈಬನ್ನು ಮಾಡೋದು ಮಾತ್ರ ಮರಿಬೇಡಿ. ನಮಗೆ ಸಪೋರ್ಟ್ ಯಾರೂ ಕೊಡ್ತಾ ಇಲ್ಲ ವೀಕ್ಷಕರೇ. ನೀವು ಸಪೋರ್ಟ್ ಕೊಟ್ಟರೆ ನಾನು ನಿಮಗೆ ರೆಗ್ಯುಲರ್ ವಿಡಿಯೋ ಬಿಡ್ತಾಯಿನಿ, ಅದು ಮತ್ತು ಸರಿಯಾದ ಮಾಹಿತಿ ಪ್ರಕಾರ. ಹಾಗೂ ಬನ್ನಿ ವೀಕ್ಷಕರೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದರೆ ವೀಕ್ಷಕರೇ, ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಮಹಿಳಾ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು DK ಶಿವಕುಮಾರ್ ಸರ್ ಅಂತ ಮಹಿಳೆಯರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಮತ್ತು 2 ವರ್ಷ ಆಯಿತು ವೀಕ್ಷಕರೇ. ಆದರೆ ಅದರೊಳಗಡೆ 20 ಕಂತಿನ ಹಣ ಗೃಹಲಕ್ಷ್ಮಿಯವರಿಗೆ ಹಣವನ್ನು ಜಮಾ ಮಾಡಿದ್ದಾರೆ ವೀಕ್ಷಕರೇ. ಆದರೆ 21ನೇ ಕಂತಿನ ಹಣ ಮತ್ತು 22ನೇ ಕಂತಿನ ಹಣ ಜಮಾ ಮಾಡಿಲ್ಲ ವೀಕ್ಷಕರೇ. ಆದರೆ ಅವು 2 ಕಂತಿನ ಹಣ ಆಗಸ್ಟ್ ತಿಂಗಳಲ್ಲಿ ಈ ಬಾರಿ ಜಮಾ ಆಗ್ತದೆ ವೀಕ್ಷಕರೇ. ಆದರೆ ಈ ಮಾತು ನಿಜ. ಗೃಹಲಕ್ಷ್ಮಿಯವರ ಯೋಜನೆ ಕಡೆಯಿಂದ ಸಿಕ್ಕಿರುವ ಪೂರ್ತಿಯಾದ ಮಾಹಿತಿ, ಸರಿಯಾದ ಮಾಹಿತಿ ಅಂದರೆ ಇದು ವೀಕ್ಷಕರೇ. ಆದರೆ ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣ ಮಾಹಿತಿ ಕೇಳಲು ವೀಕ್ಷಕರೇ ನಮ್ಮ ವಿಡಿಯೋನ ಪೂರ್ತಿ ವಾಚ್ ಮಾಡಿ ವೀಕ್ಷಕರೇ. ನಿಮಗೆ ಪೂರ್ತಿಯಾದ ಮಾಹಿತಿಯನ್ನು ಸಿಗುತ್ತೆ, ಯಾವ ಡೇಟಿಗೆ ಹಣವನ್ನು ಜಮಾ ಮಾಡ್ತಾರಂತ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲೇ ಕೊಡ್ತೀನಿ ವೀಕ್ಷಕರೇ. ಆದರೆ ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರಿಯಾಗಿ ಹಾಕಿದರೆ ಯಾವ ತೊಂದರೆ ಕೂಡ ಆಗೋದಿಲ್ಲ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಮೋಸ ಮಾಡಲ್ಲ ವೀಕ್ಷಕರೇ. ಆದರೆ ಒಂದೆರಡು ದಿನ ಲೇಟ್ ಆದರೂ ನಿಮ್ಮ ಗೃಹಲಕ್ಷ್ಮಿ ಹಣವನ್ನು 21ನೇ ಕಂತಿನ ಹಣ ಮತ್ತು 22ನೇ ಕಂತಿನ ಹಣ ಸರಿಯಾಗಿ ನಿಮಗೆ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಮಾತು ನಿಜ. ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು 1-2 ದಿನ ಲೇಟ್ ಆದರೂ ನಿಮ್ಮ ಅಕೌಂಟಿಗೆ ಸರಿಯಾಗಿ ಹಣವನ್ನು ಬಂದಿದೆ ವೀಕ್ಷಕರೇ. ಹೌದು ವೀಕ್ಷಕರೇ. ಹಾಗೆ ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ಹಣವನ್ನು ನಿಮಗೆ 2 ದಿನ 3 ದಿನ ಲೇಟ್ ಆದರೂ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಮಾಡಿದ್ದಾರೆ ವೀಕ್ಷಕರೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಮೋಸ ಮಾಡಿಲ್ಲ ವೀಕ್ಷಕರೇ. ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸರಿಯಾಗಿ 1-2 ದಿನ 3 ದಿನ ಲೇಟ್ ಆದರೂ ನಿಮ್ಮ ಅಕೌಂಟಿಗೆ ಹಣವನ್ನು ಜಮಾ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ನಿಮಗೆ ಈ ತಿಂಗಳು ಕೂಡ 2 ದಿನ 3 ದಿನ ಲೇಟ್ ಆದರೂ ಕೂಡ ಸರಿಯಾಗಿ ನಿಮ್ಮ ಅಕೌಂಟಿಗೆ ಹಣವನ್ನು ಜಮಾ ಮಾಡ್ತಾರೆ ವೀಕ್ಷಕರೇ. ಈ ಮಾತು ನಿಜ ವೀಕ್ಷಕರೇ. ಹಾಗೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಮಾತು ನಿಜ ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕಿರುವ 22 ಜಿಲ್ಲೆಯ ಮಾಹಿತಿ ಪ್ರಕಾರ ನಾನು ಅವು 22 ಜಿಲ್ಲೆ ಯಾವ್ಯಾವು ಮತ್ತು ಯಾವ ಡೇಟಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ಈಗ ಮುಂದುಗಡೆ ಹೇಳ್ತೀನಿ ವೀಕ್ಷಕರೇ. ಹಾಗೆ ಬನ್ನಿ ವೀಕ್ಷಕರೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಯಾವ ಡೇಟಿಗೆ ಹಣ ಬಿಡ್ತಾರೆ ಅಂತ ಹೇಳಿದರೆ ಆಗಸ್ಟ್ ತಿಂಗಳು 5ನೇ ತಾರೀಕು ಮತ್ತು 3:35 ಹಣವನ್ನು ನಿಮ್ಮ ಅಕೌಂಟಿಗೆ ಬಿಡುಗಡೆ ಮಾಡ್ತಾರಂತ ನಮಗೆ ಮತ್ತು ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಮಾತು ನಿಜ. 3:30 ನಿಮ್ಮ ಅಕೌಂಟಿಗೆ ಹಣವನ್ನು ಬಿಡುಗಡೆ ಆಗ್ತಾಯಿದೆ ವೀಕ್ಷಕರೇ. ಮತ್ತು ವೀಕ್ಷಕರೇ, ಕೆಲವರ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಮತ್ತು ಒಂದು ಸ್ವಲ್ಪ ಲೇಟ್ ಮಾಡಿ ಕೂಡ ಆಗ್ಬೋದು. ಮತ್ತು ಯಾವ ಜಿಲ್ಲೆಗೆ ಹಣ ಜಮಾ ಆಗುತ್ತೆಪ್ಪ ಅಂತ ಹೇಳಿದರೆ ಬನ್ನಿ ವೀಕ್ಷಕರೇ, ಯಾವ 22 ಜಿಲ್ಲೆಗಳ ಹೆಸರೇನೆಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಬೀದರ್ ಜಿಲ್ಲೆ, ವಿಜಯಪುರ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ,
ಕೊಪ್ಪಳ ಜಿಲ್ಲೆ, ಕೋಲಾರ ಜಿಲ್ಲೆ, ಕೊಡಗು ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ, ಕಲಬುರಗಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ತುಮಕೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಮತ್ತು ವೀಕ್ಷಕರೇ ಈ 22 ಜಿಲ್ಲೆಗೆ ನಮ್ಮ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿರೋದು ವೀಕ್ಷಕರೇ. ಈ 22 ಜಿಲ್ಲೆಗೆ ಮಾತ್ರ ಹಣವನ್ನು ರಾಜ್ಯ ಸರ್ಕಾರ ಕಡೆಯಿಂದ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಆಗಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗೂ ನೀವು ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ಮುಂದಿರುವ ಬೆಲ್ ಐಕನ್ ಕೂಡ ಒತ್ತಿ. ನಾನು ಈ ಥರ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ. ಹಾಗೂ ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ. ನಾನು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.